ನಶಿಸಿ ಹೋಗುತ್ತಿರುವ ಕುಂಬಾರ ಕಸುಬಿಗೆ ಮರುಜೀವ ಕೊಟ್ಟ ಕುಂಬಾರ ಗೃಹಿಣಿಯರು. ಜೋಡಿ ಮಣ್ಣಿನಿಂದ ತಯಾರಾದವು ಆರೋಗ್ಯಕರ ಮಡಿಕೆ, ಕುಡಿಕೆ, ವಾಟರ್ ಬಾಟಲ್, ಬಿರಿಯಾನಿ ಬಟ್ಟಲು, ತುಳಸಿ ಕಟ್ಟೆ, ದೀಪ ಸೇರಿದಂತೆ 106 ಬಗೆಯ ವಸ್ತುಗಳು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಗಂಕಾರನಹಳ್ಳಿ ಗ್ರಾಮದ ಇತಿಹಾಸ ಗಣೇಶ ಮೂರ್ತಿಗಳ ತಯಾರಕರಾದ ಹನುಮಂತಯ್ಯ ಹಾಗೂ ಮೋಹನ್ ಅವರ ಕುಟುಂಬದಿಂದ ಈಗಾಗಲೇ 20ಕ್ಕೂ ಹೆಚ್ಚು ಜನರು ಗಣೇಶ ಮೂರ್ತಿಗಳ ತಯಾರಿಕೆಯಲ್ಲಿ ಸ್ವಾವಲಂಬಿ ಬದುಕನ್ನು ನಡೆಸುತ್ತಿದ್ದಾರೆ. ಇದೀಗ ಗ್ರಾಮದ ಕುಂಬಾರ ಕುಟುಂಬದ ಗೃಹಿಣಿಯರಿಗಾಗಿ ವಿನೂತನ ಕಾರ್ಯಕ್ರಮದ ಅಡಿಯಲ್ಲಿ ನಶಿಸಿ ಹೋಗುತ್ತಿರುವ ಕುಂಬಾರ ಕಸುಬುಗಳನ್ನು ಮರಳಿ ತರುವ ಪ್ರಯತ್ನದಲ್ಲಿ ಯಶಸ್ವಿಯನ್ನು ಕಂಡಿದ್ದಾರೆ ಎಂದರೆ ತಪ್ಪಾಗಲಾರದು ಎಂದು ಸರ್ವಜ್ಞ ವೇದಿಕೆ ಅಧ್ಯಕ್ಷ ವೆಂಕಟರಮಣಪ್ಪ ತಿಳಿಸಿದರು. ಇದು ಗ್ರಾಮೋದ್ಯೋಗ ವಿಕಾಸ್ ಯೋಜನೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ರಿಂದ ಈ ಯೋಜನೆಯ ಒಂದು ಏನಿದೆ ಅನುಕೂಲ ಇದೆ, ಏನು ಒಂದು ವ್ಯವಸ್ಥೆ ಇದೆ, ಅದನ್ನ ತಾವು ಸದುಪಯೋಗಪಡಿಸಿಕೊಂಡು ತಾವು ಇದನ್ನ ಈ ವೃತ್ತಿಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಮುಖ್ಯವಾಗಿ ಈ ಕೈ ಕೆಲಸಗಳು ಏನಿದೆ ಅವು ಕಡಿಮೆ ಹಾಕ್ತಾ ಹೋಗ್ತಾ ಇದೆ. ಅದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಮತ್ತು ಈ ಕುಂಬಾರಿಕೆ ಅನ್ನತಕ್ಕಂಥದ್ದು ಒಂದು ಏನಿದೆ, ಮೊದಲು ನಾವು ಹುಡುಗರಾಗಿರ್ತಕ್ಕಂಥದ್ದು ಈಗಲೂ ಕೂಡ ಬಹಳ ಬಹಳ ಕಡಿಮೆ ಆಗಿದೆ, ಅದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಹಾಗೂ ಈ ವೃತ್ತಿಯನ್ನ ಈಗಲೂ ಕೂಡ ನಾವು ಏನು ಈಗಾಗಲೇ ಉಳಿಸ್ಕೊಂಡು ಬಂದಿದ್ದೀರಿ, ಅದನ್ನ ಪರಂಪರೆಯಾಗಿ ನಾವು ಮುಂದಿನ ಪೀಳಿಗೆಗೂ ಕೂಡ ಇದನ್ನ ತೋರಿಸ್ಕೊಂತ, ಮತ್ತು ಇದರಲ್ಲಿ ಏನೇ ಒಂದು ನಾವು ಹಳೆ ಕಾಲದಲ್ಲಿ ಪಾತ್ರೆಗಳಿಗೆ ಬದಲಾಗಿ ನಾವು ಇದನ್ನ ಸೊರೆಗಳು ಮತ್ತು ಗಡಿಗೆಗಳನ್ನು ಬಳಸ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಇದು. ಮತ್ತು ಇದರಲ್ಲಿ ಮಣ್ಣಿನಲ್ಲೇ ಅಡುಗೆ ಮಾಡತಕ್ಕಂಥದ್ದು ಇತ್ತು. ಈಗ ನಾವಲ್ಲಿ ಹಿಂದಿನ ಒಂದು 15-20 ದಿವಸಕ್ಕೆ ಆ ತೊಂಡೆವಾಗೆಯಲ್ಲಿ ಕೂಡ ಇದೇ ಥರ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಅಲ್ಲಿ ಕೂಡ ಸುಮಾರು ತಮ್ಮ ಜನಾಂಗಕ್ಕೆ ಸೇರ್ತಕ್ಕಂಥವರು ಒಂದು 30 ಕುಟುಂಬಗಳು ಅಲ್ಲಿ ವಾಸಿಸ್ತಾ ಇದ್ದಾರೆ. ಅವರು ಸುಮಾರು ಅಲ್ಲಿ ಒಂದು 20 ಕುಟುಂಬಗಳು ಇನ್ನೂ ವೃತ್ತಿಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಡಿಸೈನ್ ದೀಪಗಳು ಇವು ಬೇಡಿಕೆ ಜಾಸ್ತಿ ಇದೆ. ಸಣ್ಣ ಪುಟ್ಟ ಐಟಮ್ಗಳಿಗೆ ಬೇಡಿಕೆ ಜಾಸ್ತಿ ಇದೆ. ಈ ಪ್ರೋಗ್ರಾಮ್ಗಳಲ್ಲಿ ಈ ತಗೊಂಡೋದು ಮತ್ತು ಟ್ರೈನಿಂಗ್ ತಗೊಳ್ಳೋದು ನಿಮ್ಗೆ ಏನಕ್ಕೆ ಕೊಡ್ತಾ ಇದ್ದಾರೆ ಅಂದರೆ, ಲೇಡೀಸು ಮಾಡ್ಬೋದು ಮತ್ತು ಈ ಮಿಷಿನ್ ಕೊಡ್ತಾ ಇದ್ದಾರೆ, ಆಫೀಸ್ ಬಿ ಎಲೆಕ್ಟ್ರಿಕಲ್ ಇದು ಅದು, ಮತ್ತು ಇದು ಇದೆ, ಸೋಲಾರ್ ಕನೆಕ್ಷನ್ನು ಇದೆ. ಎರಡೂ ಯೂಸ್ ಮಾಡ್ಕೊಂಡು ಕೆಲಸ ಕಲ್ತ್ಕೊಂಡ್ರೆ ಕುತ್ಕೊಂಡು ಮನೇಲೆ ಮಾಡ್ಬೋದು. ಗೊತ್ತು ಈಗ ಆಲ್ರೆಡಿ ಮನೇಲಿ ದೊಡ್ಡವರು ಮತ್ತು ನಿಮ್ಮ ಯಜಮಾನರು ಅವರು ಮಾಡ್ತಾ ಇದ್ದಾರೆ. ಅದು ನೀವು ಕೇಳಿದ್ರೆ ಏನಾಗುತ್ತೆ ಅಂದರೆ, ಸಣ್ಣ ಪುಟ್ಟ ಮಾಡುವಂಥದ್ದು ಹೆಣ್ಮಕ್ಳು ಮಾಡ್ಬೋದು ಅಂತ ಹೇಳಿ ನಮಗೆ ಈ ಮಿಷಿನ್ ಮತ್ತು ಟ್ರೈನಿಂಗ್ ಸ್ಟಾರ್ಟ್ ಮಾಡಿಕೊಡ್ತಿದ್ದಾರೆ. ಸಣ್ಣ ಪುಟ್ಟ ಮಾಡಿಕೊಂಡು ಲೋಟ ಕಪ್ಪು ವಾದು ಬೋರು ದಿಯಾ ಇದು ಆಗಿ ಬರುತ್ತೆ. ಈ ಕುಡಿಯೋ ನೀರು ರೈಲ್ವೆ ಸ್ಟೇಷನ್ಗಳಲ್ಲಿ ಮತ್ತು ಬಸ್ ಸ್ಟಾಪ್ಗಳಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆದರೆ ಈ ಕಾರಣನೇ ಈ ಲೋಟ ಕಪ್ಪು ಪಾತ್ರೆಗಳು ಇವು ಯೂಸ್ ಆಗಲಿ ಅಂತ ಟ್ರೈನಿಂಗ್ ಕೊಡ್ತಾ ಇರೋದು. ಸಾಲ ಕೊಡ್ತಿರಲ್ಲ ಸದಸ್ಯರು. ನಾನು ದೀಪಾವಳಿ ಟೈಮಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅಲ್ಲೆಲ್ಲ ನೋಡ್ತಾ ಇದ್ದೀನಿ, ದೀಪಗಳೆಲ್ಲ ಮಾಡ್ಬಿಟ್ಟಿರೋದು. ಆ ಥರ ಕೂಡ ಇವರು ಪಾಪ ಹೆಣ್ಮಕ್ಳು ಮಾಡ್ಕೊಡ್ತಾರೆ, ದೀಪಗಳು ಮಾಡ್ಕೊಡ್ತಾರೆ, ಅದ್ರ ಅನುಕೂಲ ಮಾಡ್ತೀವಿ. ಮತ್ತು ನಿಮ್ಮಿದ್ರಲ್ಲಿ ಏನು ಇದಿದೆಯೋ ಸ್ಕೀಮ್ ಇದೆಯೋ ಈ ಥರ ಹೆಣ್ಮಕ್ಳು ಕೊಟ್ಟರೆ ಅವ್ರು ಖಂಡಿತ ಅವರು ಹಳ್ಳಿಗಳಲ್ಲಿ ಅವ್ರು ಅದನ್ನು ಖಂಡಿತ ಅವರು ಯೂಸ್ ಮಾಡ್ತಾರೆ. ಅದನ್ನು ಟೈಲರಿಂಗ್ ಮಾತಾಡ್ತಾರೆ, ಅವ್ರನ್ನ ಕೇಳಿದ್ರೆ ಟೈಲರಿಂಗ್ ಸ್ಕೀಮ್ದು ಇದೆ ಅಂದ್ಬಿಟ್ಟು ಅದಕ್ಕೆ ಟೈಲರಿಂಗ್ ಸರ್ಟಿಫಿಕೇಟ್ ಇದ್ದವ್ರಿಗೆ ಅದು ಅನುಕೂಲ, ಟೈಲರಿಂಗ್ ಸರ್ಟಿಫಿಕೇಟ್ ಇರೋರಿಗೆ ಮಾತ್ರ ಅದು ಸಿಗುತ್ತೆ, ಟೈಲರಿಂಗ್ ಸಿಗೋದಿಲ್ಲ ಅಂತ ಅವ್ರು ಹೇಳಿದ್ರು. ಅದ್ರ ಬೇಕಾದ್ರೆ ಇವ್ರಿಗೆ ಹೇಳ್ತೀವಿ, ಕನ್ವಿನ್ಸ್ ಮಾಡಿ ಟೈಲರಿಂಗ್ ಸರ್ಟಿಫಿಕೇಟ್ ಮಾಡ್ಕೊಳ್ಳಿ, ಈಗ ಅನುಕೂಲ ಆಗುತ್ತೆ, ಮುಂದಿನ ದಿನಗಳಲ್ಲಿ ನಿಮ್ಗೆ ಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. ಆಯ್ತು ಅದು ಮಾಡ್ತೀನಿ ಅಂತ ನಂದು ಸಂತೋಷ, ತೊಂದರೆ ಇಲ್ಲ. ಅದಕ್ಕೆ ನಾನು ನಿಮ್ಮಲ್ಲಿ KYC ಪ್ರೋಗ್ರಾಮ್ ಏನೇ ಇರ್ಬೋದು, ನೀವೇನು ಕೊಟ್ಟು ಈ ಥರ ಟ್ರೈನಿಂಗ್ ಕೊಟ್ಟರೆ ಈ ಥರ ಚೆನ್ನಾಗಿ ನೃತ್ಯ ಟೀಚರ್ಸ್ ಬಂದರೆ ಅವ್ರಿಗೂ ಅನುಕೂಲ ಆಗುತ್ತೆ, ಮಕ್ಕಳಿಗೂ ಅವರು ಹೆಣ್ಮಕ್ಳಿಗೂ ಅನುಕೂಲ ಆಗುತ್ತೆ. ನೋಡಿ ಜಾಸ್ತಿ ಮೇಲೆ ನಮ್ಗೆ ಖಂಡಿತ ತಿಳಿಸಿ, ನಾವು ಮಾಡಿಸ್ಕೊಡ್ತೀವಿ. ಮೊನ್ನೆ ಮರಾಠಿ ಸರ್ ನನ್ನ ಹತ್ರ ಹೇಳಿದ್ರಿ ಮಾತಾ, ಮರಾಠಿ ಸರ್ ಲಾಸ್ಟ್ ಬಂದು ಹೇಳಿದ್ರಿ ನಂತರ ಈ ಥರ ಸ್ಕೀಮ್ ಅಂದರೆ ಹಳ್ಳಿಗಳಲ್ಲಿ ನಿಮ್ಗೆ ಖಂಡಿತ ಕೊಡ್ತೀವಿ ಅಂತ ನಮ್ಗೆ ಹೇಳಿದ್ರು. ಮತ್ತು ಅವರು ರಿಟೈರ್ಡ್ ಆಗ್ಬೋದು ಅವರು, ಮತ್ತು ಈಗ ಬಂದಿರೋದು ಅವ್ರ ಹತ್ರ ಅಷ್ಟೊಂದು ಕನ್ನಡದಲ್ಲಿ ಇಲ್ಲ. ನೀವು ಭಾಷೆ ಚೆನ್ನಾಗಿದ್ದೀರಾ, ಅದರಿಂದ
ಹೆಣ್ಮಕ್ಳು ಒಂದು 20 ಟೈಲರ್ ಮಿಷನ್ಸ್ ಕೊಟ್ರೆ ಪಾಪ ಅವ್ರಿಗೆ ಅನುಕೂಲ ಆಗುತ್ತೆ. ಅದಕ್ಕೆ ಏನು ನಿಮ್ಗೆ ಡಾಕ್ಯುಮೆಂಟ್ಸ್ ಬೇಕು ನಾವು ಅದ್ರ ಬಗ್ಗೆ ನಾವು ಒದಗಿಸ್ಕೊಡ್ತೀವಿ. ಅದು ಏನು ನಿಮ್ಗೆ ಡಾಕ್ಯುಮೆಂಟ್ಸ್ ಕೊಡಬೇಕು, ಅದು ಏನು ಇದಿಲ್ವಾ, ಅದು ಯಾವ ಥರ ಜಾಗ ಬೇಕೋ ನಾವು ಒದಗಿಸ್ಕೊಡ್ತೀವಿ ಅಥವಾ ಮಾಡಿಸ್ಕೊಡ್ತೀವಿ. ಅದರಿಂದ ನಮ್ಗೆ KYC ಪ್ರೋಗ್ರಾಮ್ ಏನು ಸಿಗುತ್ತೆ ನಮಗೆ ಈ ಥರ ನಿರುದ್ಯೋಗಿ ಹೆಣ್ಮಕ್ಳಿಗೆ ಅದು ಕೊಟ್ಟರೆ ಪಾಪ ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತೆ ಅಂತ ನಾವು ಈ ಸಭೆ ಮುಖಾಂತರ ನಾನು ಕೇಳ್ಕೊಂಡಿದ್ದೀವಿ.